ಸ್ನೇಹಿತರ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಇದೀಗ ಬಿಗ್ ಬಾಸ್ ದೊಡ್ಡ ವಿನ್ನರ್ಗೆ ಇದೆ ಈ ರೀತಿಯಾಗಿರೋದು ನಿಜಕ್ಕೂ ಬೇಸರದ ವಿಚಾರ. ಸದ್ಯಕ್ಕೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಸ್ನೇಹಿತರ, ಬಿಗ್ ಬಾಸ್ ಹನುಮಂತ ಅಂದ್ರೆ ಆಕರ್ಷಣೆ, ಚಿಲ್ಲರ ಬಣ್ಣಿ ತಾಂಡದ ವ್ಯಕ್ತಿ ಬಗ್ಗೆ ಅನೇಕರಿಗೆ ಆಸಕ್ತಿ. ಕುರಿ ಕಾಯ್ತಿದ್ದಂತಹ ಹುಡುಗನೊಬ್ಬ ಎಷ್ಟೊಂದು ಹೆಸರು ಮಾಡುತ್ತಿದ್ದನಲ್ಲ ಎನ್ನುವ ಕುತೂಹಲ. ಇದನ್ನೆಲ್ಲದಕ್ಕೆ ಕೈಗನ್ನಡಿಯೇ ಕಳೆದ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮ. ಕಳೆದ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದ ಹನುಮಂತ ದಾಖಲೆ ಮತಗಳನ್ನು ಪಡೆಯುವ ಮೂಲಕ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ರು. 50 ಲಕ್ಷ ಹಣ ಗೆದ್ದರೂ ಹೊಸ ಇತಿಹಾಸ ಬರೆದ್ರು. ಹಾಗಂತ ಬಿಗ್ ಬಾಸ್ ಮನೆಯವರಿಗೆ ಹನುಮಂತನ ಪ್ರಯಾಣ ಸುಲಭದಾಗಿರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುತ್ತಾ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಬಿಗ್ ಬಾಸ್ ಮುನ್ನ ಖಾಸಗಿ ವಾಹಿನಿಯ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಿದ್ದ ಹನುಮಂತ ಆಡಿಷನ್ ನೀಡಿದ್ರು. ತಮ್ಮ ಹಾಡುಗಾರಿಕೆಯಿಂದ ಕರುನಾಡಿನ ಹೃದಯವನ್ನ ಗೆದ್ದಿದ್ರು. ಹೌದು, ಹೇಗೆ ಹಂತ ಹಂತವಾಗಿ ಮೇಲೆ ಬಂದ ಹನುಮಂತ ಅವರನ್ನ ಕಿತ್ತೂರು ಉತ್ಸವದಲ್ಲಿ ಕರೆದು ಅವಮಾನ ಮಾಡಲಾಗಿದೆ ಎನ್ನುವ ಮಾತು ಸದ್ಯ ಬೆಳಗಾವಿ ಸುತ್ತಮುತ್ತ ಬಲವಾಗಿ ಕೇಳಿಬರುತ್ತಿದೆ. ಇದಕ್ಕೆ ಪೂರಕವಾಗಿ ವಿಡಿಯೋ ಕೂಡ ವೈರಲ್ ಆಗಿದ್ದು, ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಅಲೆ ಎದ್ದಿದೆ. ರಾಣಿ ಚೆನ್ನಮ್ಮನ ಸ್ಮರಣೆಯ ಮಹೋತ್ಸವ ಚಿತ್ತೂರು ಉತ್ಸವ ಮಳೆಯ ನಡುವೆಯೂ ಕೂಡ ಈ ಬಾರಿ ಕಿತ್ತೂರಿನಲ್ಲಿ ನಡೆದಿದೆ. ಡೊಳ್ಳು ಕುಣಿತ, ಕರಡಿ ಮಜಲು, ಸಂಬಳ ವಾದನ, ಹಲಗೆ ವಾದನ, ಹೆಜ್ಜೆ ಮೇಳ ಸೇರಿದಂತ ವಿವಿಧ ಜಾನಪದ ಕಲಾ ತಂಡಗಳು ಈ ಉತ್ಸವದ ಮೆರುಗನ್ನ ಹೆಚ್ಚಿರುವಂತದ್ದು. ಇದೇ ಕಾರ್ಯಕ್ರಮದಲ್ಲಿ ಹಾಡು ಹಾಡಲು ಹನುಮಂತ ಅವರನ್ನ ಕರೆಸಲಾಗಿತ್ತು. ಈ ಹಿನ್ನೆಲೆ ಹನುಮಂತ ಕೂಡ ಹಾಡಲು ಕೂಡ ಬಂದಿದ್ರು. ಹೌದು, ಅವರನ್ನ ಕರೆಸಲಾಗಿತ್ತು ಅನ್ನುವ ವಿಚಾರಕ್ಕೆ ಬಹಳ ಬೇಸರ ಆಗುವ ವಿಚಾರ. ಸದ್ಯ ಹಾಡಲು ಹೋಗಿದ್ರು ಕೂಡ ಇದೇ ಸಮಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಬಂಜತ್ರೆ ಮತ್ತು ಎಸ್ಪಿ ಭೀಮಾಶಂಕರ್ ಗುಳೇದ್ ನಡುವೆ ಹನುಮಂತನ ಗಾನ ಭಜಾನ ವಿಚಾರಕ್ಕೆ ಸಂಬಂಧಿಸಿದಂತೆ ನಡುವೆ ಜಗಳ ನಡೆದಿದೆ ಎನ್ನುವ ಮಾತು ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಹೌದು, ಸಮಯಾವಕಾಶ ಮೀರಿದ್ರೂ ಕೂಡ ಎರಡನೇ ಬಾರಿ ಹನುಮಂತನಿಗೆ ಹಾಡಲು ಅವಕಾಶ ನೀಡಿದ್ದಕ್ಕೆ ಕೋಪಗೊಂಡ ಭೀಮಾಶಂಕರ್ ಗುಳೇದ್ ವಿದ್ಯಾವತಿ ಜೊತೆ ಕಿರಿಕ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ವೈರಲ್ ಆದ ವಿಡಿಯೋದಲ್ಲಿ ಹಿಂದೆ ಹನುಮಂತ ಹಾಡುವಾಗ ಈ ಇಬ್ಬರು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಭೀಮಾಶಂಕರ್ ಗುಳೇದ್ ಮತ್ತು ವಿದ್ಯಾವತಿ ಅವರ ಈ ವಾಗ್ವಾದಕ್ಕೆ ಹನುಮಂತ ಅವರ ಚಿನ್ನದ ಕಂಠ ಕಾರಣನ ಎನ್ನುವುದಕ್ಕೆ ಸದ್ಯಕ್ಕೆ ಗೊತ್ತಿಲ್ಲವಾದರೂ ಈ ಜಗಳ ನಡೆಯುವ ಸಮಯದಲ್ಲಿ ಹನುಮಂತ ಕೊನೆಯ ಹಾಡು ಎಂದು ಹೇಳುತ್ತಾರೆ. ಅನಂತರ ಹಾಡು ಅರ್ಧಕ್ಕೆ ನಿಲ್ಲಿಸಿ ವೇದಿಕೆಯಿಂದ ಕೆಳಗೆ ಹೋಗಿದ್ದಾರೆ ವೀಕ್ಷಕರ. ಹೌದು ನೋಡಿ, ಶೋಗೆ ಕರೆಸಿ ಎಷ್ಟು ಅವಮಾನವನ್ನ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದು ವೀಕ್ಷಕರ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ವೈರಲ್ ಆಗಿದ್ದು ಹಲವರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಏನೋ ಭೀಮಾಶಂಕರ್ ಮತ್ತು ವಿದ್ಯಾವತಿ ನಡುವೆ ನಡೆದ ಮಾತುಕತೆ ಏನು ಎನ್ನುವುದು ಸ್ಪಷ್ಟವಾಗಿ ಇನ್ನೂ ತಿಳಿದಿದ್ರು ಕೂಡ ಸಮಯದಲ್ಲಿ ಅಲ್ಲಿನ ಸ್ಥಳೀಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಇದ್ರು ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಸತ್ಯಾಸತ್ಯನ ಕುತ್ತು ಹನುಮಂತು ಅವರೇ ಈಗ ಹೇಳಬೇಕಿದೆ. ಸದ್ಯ ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು ಜನ, ಅವರ ಅಭಿಮಾನಿಗಳು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.